ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕರ್ಣ ಒಮ್ಮೆ ಅಭ್ಯಂಗ ಸ್ನಾನ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ಬ ಬ್ರಾಹ್ಮಣ ಬರ್ತಾನೆ. ಅಯ್ಯ, ನನ್ನ ಮಗಳು ಮದುವೆ, ಏನಾದ್ರೂ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಆ ಎಣ್ಣೆಲ್ಲ ಹಚ್ಕೊಂಡಿರ್ತಾನೆ. ಹಚ್ತಿರ್ತಾರೆ, ವರ್ಕರ್ಸ್ ಇರ್ತಾರೆ, ಮಂತ್ರಿಗಳಿರ್ತಾರೆ, ಸೇನಾಪತಿ, ಅವನಿಗೂ ಒಂದು ಅಸಿಸ್ಟೆಂಟ್ಸ್ಗಳು ಎಲ್ಲ ಇರ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಕರ್ಣ ಈಗ ಎದ್ದೋಗಿ, ಯಾಕಂದ್ರೆ ದಾನ ಮಾಡಬೇಕು, ಸ್ನಾನ ಮಾಡ್ತಾನೆ ಅಂದ್ರೆ ಅಲ್ಲೊಂದು ಸಂಧ್ಯಾ ವಂದನೆ ಆಗುತ್ತೆ. ಸಂಧ್ಯಾ ವಂದನೆ ಆದ್ಮೇಲೆ ಸೂರ್ಯ ನಮಸ್ಕಾರಗಳು ಇವೆಲ್ಲ ಇರುತ್ತೆ, ನಿವೇದನಗಳು ಎಲ್ಲ, ಅದೆಲ್ಲ ಅಷ್ಟಲ್ಲಿ ಮುಗಿಸುವಷ್ಟರಲ್ಲಿ ಕ್ಷಣ ಮಾತ್ರ ಯೋಚನೆ ಮಾಡೋಲ್ಲ. ಎಡಗೈಯಿಂದ ತೆಗೆದು ಕರ್ಣ ಅವನಿಗೆ ಆ ಎಣ್ಣೆ ಪಾತ್ರೆಯನ್ನ ಕೊಟ್ಟು ಬಿಡ್ತಾನೆ, ಬಂಗಾರದ ಪಾತ್ರೆ. ಆ ಸೇನಾಪತಿ ಕೇಳೇ ಬಿಡ್ತಾನೆ, ಆ ಮಂತ್ರಿ ಆತನಿಗಿದ್ದಂತು, ಇದೇನು ದೊರೆ, ಇದೇನಿದು ಎಡಗೈಯಲ್ಲಿ ದಾನವ, ಎಡಗೈಯಲ್ಲಿ ಸ್ನಾನ ಮಾಡದೆ, ಅದು ಬಂಗಾರದ ಪಾತ್ರೆ ಬೇರೆ, ಅವನು ಬೇರೆ. ಮಗಳ ಮದುವೆ ಅಂದ್ರೆ ಒಂದೆರಡು ನಾಣ್ಯ ಏನೋ ಒಂದಷ್ಟು ದುಡ್ಡು ಕೊಟ್ಟು ಕಳಿಸ್ಬೋದಿತ್ತು ಅಂತ. ಕರ್ಣ ಆತ ಆಗ ಒಂದು ಮಾತು ಹೇಳ್ತಾನೆ, ತುಂಬಾ ಅದ್ಭುತವಾಗಿರುತ್ತೆ. ನಮ್ಮ ಆಲೋಚನೆ ಇದೆಯಲ್ಲ, ಮನಸ್ಸಿನ ವೇಗ ಕ್ಷಣ ಮಾತ್ರದಲ್ಲಿ ಬದಲಾಗಿ ಬಿಡುತ್ತೆ. ನಾನು ಹೋಗಿ ಸ್ನಾನ ಮಾಡಿ ಬರೋಷ್ಟರಲ್ಲಿ ಏನಕ್ಕೆ ಅಷ್ಟೊಂದು ಕೊಡಬೇಕು ಅಂತ ನಾನೊಂದು ಎರಡೇ ನಾಣ್ಯ ಕೊಡ್ಬೋದು. ಕೊಡಬೇಕು ಅನ್ಸಿದ್ದು ಆ ಕ್ಷಣಕ್ಕೆ ಮಾಡಬೇಕು. ಎಡಗೈಯ ಬಲಗೈಯ ಸ್ನಾನ ಮಾಡಿದಿನ ಇಲ್ವಾ, ಮನಸ್ಸಿಗೆಲ್ಲಿಯ ಸ್ನಾನ, ದೇಹಕ್ಕೆ ಸ್ನಾನ ಅಷ್ಟೇ ಬೇಕಿರೋದು. ಯೋಚನೆ ಬಂತು, ಮಾಡಿಬಿಟ್ಟೆ, ಮುಗಿದಿದ್ದು ಮುಗೀತು, ದಟ್ಸ್ ಇಟ್, ಕೊಟ್ಟಾಯ್ತು, ಇನ್ನು ಅದ್ರ ಬಗ್ಗೆ ಯೋಚನೆ ಇಲ್ಲ. ಇಂಥದೊಂದು ವೈಶಿಷ್ಟ್ಯತೆ ನೆನ್ಪಿಟ್ಕೊಳ್ಳಿ. ಎಲ್ಲರಿಗೂ ಇಂಥದೊಂದು ಭಾವ ಬರುವುದಿಲ್ಲ, ಅದಕ್ಕೊಂದು ಲೆಕ್ಕ. ನಿಮ್ಮ ಮನೇಲೂ ಇಂಥದ್ದೊಂದು ಶಕ್ತಿ ಇರುತ್ತೆ ಕೆಲವರಿಗೆ. ಧರ್ಮವಂತರು, ಅವರಿದ್ದ ಕಡೆ ಹಾಲು, ಮಳೆ, ಬೆಣ್ಣೆ, ತುಪ್ಪ, ಮೊಸರು, ಊಟ, ಬಟ್ಟೆ, ಗೌರವಕ್ಕೆ ಚ್ಯುತಿ ಇಲ್ಲ. ಎಲ್ರಿಗೂ ಇದಾಗೋದಿಲ್ಲ, ಬರೋದಿಲ್ಲ ಮಕ್ಕಳೇ. ಅದಾಗಬೇಕಂದರೆ ನಿಮಗೇ ಗೊತ್ತಿಲ್ಲದೆ ದೈವ ಸೃಷ್ಟಿಯಲ್ಲಿ ಆ ಧರ್ಮವಂತನಿಗೆ ಒಂದು ಲಕ್ಷಣ ಕೊಟ್ಟಿರ್ತಾನೆ. ಎಲ್ರಿಗೂ ಹಂಗಾಗೋಲ್ಲ. ಆ ವ್ಯಕ್ತಿ ಇದ್ದರೆ ಆ ಮನೆ ಯಾವತ್ತೂ ನಂದನವನ. ಒಂದೊಂದು ದಿನ ನೀವು ನಂಬೋಲ್ಲ, ಕೆಲವು ವ್ಯಕ್ತಿಗಳ ಬಳಿ ಹೋದಾಗ ನಾನು ಹೇಳಿದ್ದುಂಟು, ತುಂಬಾ ದೊಡ್ಡವರು, ಈ ವ್ಯಕ್ತಿ ನಿಮ್ ಜೊತೆಲಿ ಇಟ್ಕೊಳ್ಳಿ ಅಂತ ಹೇಳಿರ್ತಾನೆ. ಏನೋ ಕೆಲವರಿಗೆ ತೆಗೆದು ಬಿಡಿ, ಇಟ್ಕೋಬೇಡಿ ಅಂತ ಹೇಳಿರ್ತಾರೆ. ನೀವೇನ್ ಮಾಡಿದ್ರು ಮುಳುಗು ನೀರೇ. ಈ ವ್ಯಕ್ತಿ ಇದ್ದ ಕಡೆ ಮುಳುಗು. ಈ ವ್ಯಕ್ತಿ ಇದ್ದರೆ ಎಷ್ಟೇ ದೊಡ್ಡ ತೂತಿದ್ದರೂ ಆ ಹಡಗು ದಡ ಸೇರಿಸುತ್ತೆ. ಈ ವ್ಯಕ್ತಿನ ಜೊತೆಲಿ ಇಟ್ಕೊಳ್ಳಿ, ಎಂತ ನಷ್ಟ ಬಂದರು. ಕೆಲವ್ರಿಗೆ ನಾವು ಹೇಳ್ತಿರ್ತೇವೆ, ಹಸು ಬಂದ ಸಮಯ, ಹೌದು, ಹಸು ಬಂದ ಸಮಯ, ಹೆಣ್ಣು ಬಂದ ಸಮಯ, ಭೂಮಿ ಬಂದ ಸಮಯ, ಬಂಗಾರ ಬಂದ ಸಮಯ, ಆ ಮನೆ ನಂದನವನ ಆಗ್ಬಿಡುತ್ತೆ. ಕೆಲವರು ಬರೆದು ಬಿಡ್ತಾರೆ, ಐರನ್ ಲೆಗ್ ಅಂತ ಹೇಳ್ತೇವೆ, ಸಂಬಡಿ ವೆಲ್ಕಮ್ ಗೋಲ್ಡನ್ ಲೆಗ್. ಇವರು ಗೋಲ್ಡನ್ ಲೆಗ್. ಇದು ಹೆಂಗ್ ತಿಳ್ಕೊಳ್ಳೋದು ಗುರುಗಳು? ಅದು ನಿಮ್ಮ ಯಜಮಾನ್ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಮಗಳಿರ್ಬೋದು, ನಿಮ್ಮ ಸೇವಕ ಇರ್ಬೋದು, ನಿಮ್ಮ ಸ್ನೇಹಿತ ಇರ್ಬೋದು. ಸಂಬಡಿ ಹೂ ಕಮ್ಸ್ ಇನ್ ಯುವರ್ ಲೈಫ್, ಅವರಲ್ಲಿ ಈ ಲಕ್ಷಣ ಇರುತ್ತದೆ. ಹೆಂಗೆ ಗುರುಗಳೇ ತಿಳ್ಕೊಳ್ಳೋದು? ಈ ಬೆರಳಿನಲ್ಲಿ ಧರ್ಮಚಕ್ರವಿರುತ್ತದೆ. ಎಸ್, ಇದನ್ನೇ ಧರ್ಮಚಕ್ರ ಅಂತ ಹೇಳೋದು. ಎಲ್ಲಿದ್ದರೂ ಇವರು ಧರ್ಮವೇ, ರಾಜರೇ, ಚಕ್ರವರ್ತಿ ಅಂತ ಬದುಕುತ್ತಾರೆ. ಚಕ್ರವರ್ತಿ ಅಂತ ಹೇಳಿದ ತಕ್ಷಣ ಏನು ದೊಡ್ಡ ಅರಮನೆ, ದೊಡ್ಡ ಕಾರು, ದೊಡ್ಡ ಸೇವಕರು ಅಂತ ಎಲ್ಲ ಅನ್ಕೋಬೇಡಿ. ಧರ್ಮದಲ್ಲಿಯೂ ಚಕ್ರವರ್ತಿಗಳೇ ಅವರು. ಈ ಬೆರಳಿನಲ್ಲಿ ಇಲ್ಲಿ ಚಕ್ರವಿದ್ದರೆ ಧರ್ಮಚಕ್ರ ಅಂತ ಹೇಳ್ತವೆ ತನ್ನ. ಚಕ್ರವರ್ತಿ ಅಂತ ಬೆಳಗುತ್ತಾರೆ. ಅವರಿದ್ದ ಕಡೆ ಮಳೆಗಾಲ, ಬೇಸಿಗೆಗಾಲ ಅನ್ನೋದಿರಲ್ಲ. ಬೇಸಿಗೆಗಾಲ ಅಂದ್ರೆ ಏನ್, ಬರಗಾಲ, ಎಲ್ಲ ಒಣಗೋಯ್ತು ಸ್ವಾಮಿ. ಯಾರೋ ಮೀನು ಹಿಡಿತಿದ್ನಂತೆ, ಬಂದಂತೆ, ಏನೋ ಮಾಡ್ತಿದ್ದೀಯಾ ಅಂತ.
ಮೀನು ಹಿಡಿತಿದ್ದೀನಿ ಅಂತ. ಮೀನು ನೀರೇ ಇಲ್ವಲ್ಲೋ ಆ ಕೆರೆನಲ್ಲಿ ಮೀನು ಹಿಡಿತಿದ್ಯಲ್ಲ ಅಂತ. ಒಣಗೋಗಿದ್ಯಲ್ಲೋ ಕೆರೆ ಅಂತ. ಒಣಗಿದ್ ಮೀನು ಹಿಡಿತಿದ್ದೀನಿ ಅಂದಂತೆ. ಹಂಗಾಯ್ತು ಕತೆ ಕೆಲವ್ರುಗಳಿಗಾದೆ. ಆದರೆ ಇವರಿದ್ದರೆ ನಿಮ್ಮ ಜೊತೆ, ಇಲ್ಲ ನಿಮ್ಮ ಕೈಯಲ್ಲೇ ಅಂಥದ್ದೊಂದಿದ್ದರೆ ಖಂಡಿತ ಹೇಳ್ತೇನೆ, ಬರೆದಿಟ್ಕೊಳ್ಳಿ, ನೀವೆಲ್ಲಿದ್ದರೂ ನೀವು ಬೀಳೋದೇ ಇಲ್ಲ. ತುಂಬಾ ಜನ ಮುಳುಗೋಗ್ಬಿಡ್ತೀವಿ ಗುರುಗಳೇ, ಕಳ್ಕೊಬಿಡ್ತೀವಿ ಗುರುಗಳೇ, ನಷ್ಟ ಆಗ್ಬಿಡ್ತೀವಿ ಗುರುಗಳೇ, ಹೆಸರು ಹೋಯ್ತು ಗುರುಗಳೇ ಅನ್ನತಕ್ಕಂಥದ್ದು ಹೇಳ್ತಾ ಇರ್ತಾರೆ. ಈ ಧರ್ಮಚಕ್ರ ಇದೆಯಲ್ಲ, ಈ ಬೆರಳಿನಲ್ಲಿ, ಗುರುವಿನ ಬೆರಳಿನಲ್ಲಿ ಇಲ್ಲೇನಾದರೂ ಚಕ್ರವಿದ್ದರೆ ನಿಮ್ಮ ಊಟ, ನಿಮ್ಮ ಬಟ್ಟೆ, ನಿಮ್ಮ ಗೌರವ, ನೀವೆಲ್ಲಿದ್ದರೂ ನಿಮ್ಮನ್ನ ಈ ರೀತಿ ನಮಸ್ಕಾರ ಮಾಡತಕ್ಕಂಥ ಯೋಗವಿರುತ್ತೆ. ಅದಾಗುತ್ತೆ. ನಿಮ್ಮನ್ನು ನೋಡಿದವರೆಲ್ಲ ಇವ್ರು ನಮ್ಮವ್ರು ಕಣೋ, ನಮ್ಮ ರವಿ ಕಣೋ, ನಮ್ಮ ಲಕ್ಷ್ಮಮ್ಮ ಕಣೋ, ನಮ್ಮ ಮೇಡಮ್ ಕಣೋ, ನಮ್ಮ ಸಾರ್ ಕಣೋ, ನಮ್ಮ ಅಣ್ಣ ಕಣೋ, ನಮ್ಮ ಗೆಳೆಯ ಕಣೋ ಅನ್ನೋದು ಗೌರವ ನಿಮ್ಮನ್ನು ನೋಡ್ಕೊಂಡು ಬರುತ್ತೆ. ನೀವು ಗೌರವ ನೋಡ್ಕೊಂಡು ಹೋಗೋದು ಬೇಕೇ ಇಲ್ಲ. ಕೆಲವ್ರು ಕೇಳ್ತಿರ್ತಾರೆ, ಗೌರವ ಹುಡ್ಕೊಂಡು ಹೆಂಗೆ ಗುರುಗಳ ಗೌರವ ನಮಗ್ ಸಿಗೋದು ಅಂತ. ಇಲ್ಲವೇ ಇಲ್ಲ. ನೆನ್ನೆ ಸಂಚಿಕೆ ಹೇಳಿದ್ನಲ್ಲ, ರಾಜ್ಕುಮಾರ್ ಅವರು ಆ ದಂತಕತೆ ಅಪ್ಪಾಜಿ ಅವರು ಹೆಸರು ದುಡ್ಡು ಇದು ಯಾವ್ದ್ರ ಹಿಂದ್ಗಡೆ ಹೋಗ್ಲಿಲ್ಲ, ಎಲ್ಲ ಅವ್ರನ್ನ ಹುಡ್ಕೊಂಡು ಬಂತು. ಕರ್ನಾಟಕ ರತ್ನವೂ ಹುಡ್ಕೊಂಡು ಬಂತು, ಪದ್ಮಭೂಷಣವೂ ಹುಡ್ಕೊಂಡು ಬಂತು, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ಹುಡ್ಕೊಂಡು ಬಂತು. ಅವ್ರ ಲಾಬಿ ಮಾಡಿದ್ದು ಇಲ್ಲ, ಇನ್ನೇನೂ ಇಲ್ಲ. ಗಾನಗಂಧರ್ವ ನೆನಪಿಟ್ಟುಕೊಳ್ಳಿ. ಅವ್ರಿಗೊಂದು ಹಾಡಿನ ಮೇಲೆ ಒಂದು ಅಂಥದ್ದೊಂದು ಅವಿನಾವ ಭಾವ ಪ್ರಾಕ್ಟೀಸು. ಜೀವನದ ಸಂಧ್ಯಾಕಾಲದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಯೋಚನೆ ಮಾಡಿ ನೋಡಿ, ಹಾಡಿಗೋಸ್ಕರ ನ್ಯಾಷನಲ್ ಅವಾರ್ಡ್ ಪಡಿತಾರೆ. ಅವ್ರನ್ನ ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಂಡವ್ರ ಹಾಡ ಯಾರೇ ಕೂಗಾಡಲಿ ಅಂತ ಆರಂಭ ಮಾಡಿದಾಗ ಏನೇನೋ ಮಾತಾಡ್ಕೊಂಡವ್ರುಂಟು. ನೋಡಿ ಬಿಡ್ಲಿಲ್ಲ ಪಟುತ್ವ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಹಿ ವಾಸ್ ಎ ವೀಣಾ ವಿದ್ವಾನ್. ರಾಜ್ಕುಮಾರ್ ಅವರು ವೀಣೆ ಇಟ್ಕೊಂಡು ಬಾರಿಸ್ಲಿಕ್ಕೆ ನಿಂತ್ಕೊಂಡ್ರೆ ದೊಡ್ಡ ದೊಡ್ಡ ವಿದ್ವಾಂಸರುಗಳೇ ತಲೆ ತೂಗಿಸುವ ಹಾಗೆ ನುಡಿಸುತ್ತಿದ್ದರು. ಅದೆಲ್ಲೂ ತೋರಿಸ್ಕೊಳ್ಳೇ ಇಲ್ಲ. ಮೇ ಬಿ ಸ್ವಾತಿ ನಕ್ಷತ್ರ, ಎಲೆ ಮರೆಯ ಕಾಯಿ ಅಂತ. ಈ ಧರ್ಮಚಕ್ರ ಈ ಬೆರಳಿನಲ್ಲಿದ್ರೆ ಹೀಗೆ ನೀವೆಲ್ಲಿದ್ದರೂ ಗೌರವವೇ. ನಿಮಗೆಲ್ಲಿದ್ದರೂ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಆ ಒಂದು ಸಂಕಲ್ಪ ಸಿಕ್ಕೇ ತೀರುತ್ತದೆ. ಇನ್ನಷ್ಟಿದೆ ಈ ಧರ್ಮಚಕ್ರಗಳ ಬಗ್ಗೆ ಮಾತಾಡೋಣಂತೆ.